ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ತುಂಬ ರುಚಿಯಾದಂಥ ನಾಟಿ ಸ್ಟೈಲ್ ಮಟನ್ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಈ ಚಳಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮಟನ್ ಸಾಂಬಾರು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬನ್ನಿ ಹಾಗಿದ್ರೆ ರೆಸಿಪಿ ಶುರು ಮಾಡೋಣ. ನಾವಿಲ್ಲಿ 2 kg ಮಟನನ್ನು ತೊಗೊಂಡಿದ್ದೀವಿ. ಅದನ್ನು ನೀಟಾಗಿ ರನ್ನಿಂಗ್ ವಾಟರಲ್ಲಿ ವಾಶ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಬ್ಲಡ್ ಸ್ಟೇನ್ ಇರುತ್ತೆ ಮತ್ತು ಸಮ್ಟೈಮ್ಸ್ ಈವನ್ ಮೇಕೆ ಅಥವಾ ಕುರಿದು ಹೇರ್ ಬಂದಿರುತ್ತಲ್ವ, ಸೊ ನೀಟಾಗಿ ವಾಶ್ ಮಾಡ್ಕೋಬೇಕು. ನಾವಿವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ಖಾರ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, 1 ಹಿಡಿಯಾದಷ್ಟು ಪುದೀನ, 1 ಹಿಡಿಯಾದಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ರುಬ್ಬಿಟ್ಕೊಳ್ಳಿ. ನೆಕ್ಸ್ಟು ಕಾಯಿ ಖಾರ ಮಾಡ್ಕೋಬೇಕು. ಆ ಕಾಯಿ ಖಾರಕ್ಕೆ ಏನಪ್ಪ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ತೆಂಗಿನಕಾಯಿ, ಕಡಲೆ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ, ಆಯಿತಾ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಕಾಯಿ ಮತ್ತು ಕಡಲೆ ಪಪ್ಪು ಇರುತ್ತಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಾನು ಈ ರೆಸಿಪಿನಲ್ಲಿ ಧನಿಯಾ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ನನಗೆ ಸಾಂಬಾರು ಗ್ರೀನ್ ಕಲರ್ ಬೇಕು. ಕಂಪೇರ್ ಟು ನೋಡಿ ಇದು ಯಾವುದು ಖಾರದ ಪುಡಿ ಕಂಪೇರ್ ಮಾಡಿದರೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ. ಸೊ ನೆಕ್ಸ್ಟು ನಾವು ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರಲ್ಲಿ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ 1-2 ಇಂಚು ಚಕ್ಕೆ, 1-3 ಲವಂಗ, 1 ಏಲಕ್ಕಿ ಮತ್ತು 1 ಸ್ಟಾರ್ ಹೂವು ಹಾಕ್ಕೊಳ್ಳಿ. ಸ್ಟಾರ್ ಹೂವು ಯಾಕಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ತುಂಬ ಹಾಕಬೇಡಿ, ಒಂದೇ ಒಂದು ಹಾಕಿ, ಜಸ್ಟ್ ಫ್ಲೇವರ್ಗಷ್ಟೇ ಅದು. ಆಮೇಲೆ 1 ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸ್ಲೈಸ್ ಮಾಡಿರ್ತೀವಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ನೋಡಿ ಹೀಗೆ ಬ್ರೌನ್ ಕಲರ್ ಬರಬೇಕು. ಆ ಬ್ರೌನ್ ಕಲರ್ ಬಂದಮೇಲೆ ಏನು ನಾವು ಮಟನ್ನ ವಾಶ್ ಮಾಡ್ಕೊಂಡಿರ್ತೀವಿ ಆ ಮಟನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಮಟನ್ಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿನೇ ಹಾಕಿದ್ದೀವಿ, ಯಾಕಂದರೆ 2 kg ಮಟನ್ ಅಲ್ವಾ. ಸೊ ಅದು ಬೇಕಾಗುತ್ತೆ. ಆ ರಾನೆಸ್ ಎಲ್ಲ ಅದು ಮತ್ತು ಅದ್ರದ್ದು ಸ್ಮೆಲ್ ಇರುತ್ತಲ್ವ, ರಾ ಮಟನ್ ಸ್ಮೆಲ್, ಅದೆಲ್ಲ ಹೋಗಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಚೆನ್ನಾಗಿ ಹಾಕ್ಕೊಂಡೆ ಇದು ಮಾಡ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ. ಆಮೇಲೆ ನಾವು ಈರುಳ್ಳಿ ಖಾರ ರೆಡಿ ಮಾಡ್ಕೊಂಡಿದ್ವಲ್ಲ ಫಸ್ಟು, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮಟನ್ಗೆ ಆ್ಯಡ್ ಮಾಡಿಕೊಂಡು 20 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಆನಿಯನ್ ಮಸಾಲ ಮಟನ್ಗೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ಹಿಂಗೆ ಬೆಂದ ಮೇಲೆ ಇನ್ನೊಂದು ಸೆಕೆಂಡ್ ಮಸಾಲ ರೆಡಿ ಮಾಡ್ಕೊಂಡ್ವಲ್ಲ ಕಾಯಿ ಖಾರ, ಆ ಕಾಯಿ ಖಾರನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಅದೆರಡು ಖಾರ ಮಿಕ್ಸ್ ಆಗೋ ಥರ ಮತ್ತೆ ಇನ್ನೊಂದು ಸಲ 1 ಸೌಟ್ ಹಾಕ್ಬಿಟ್ಟು ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಇವಾಗ ನಿಮಗೆ ಸಾಂಬಾರ್ದು ಹದ ಹೇಗೆ ಬೇಕು ಅದು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತೆಳುವಾಗಿ ಬೇಕಂತಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನನಗೆ ಗಟ್ಟಿಯಾಗಿ ಬೇಕು ಅಂತಂದರೆ ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ಳಿ. ಮತ್ತು ವಿಷಲ್ ಹಾಕಬೇಕು. ಮಟನ್ ಬಲ್ತಿದ್ರೆ ಒಂದು 4 ವಿಷಲ್ 5 ವಿಷಲ್ ಬೇಕಾಗುತ್ತೆ. ಎಳೆ ಮಟನ್ ಆದರೆ ಒಂದು 2-3 ವಿಷಲ್ ಆದರೂ ಸಾಕು. ನಾನು ಇಲ್ಲೊಂದು 3 ವಿಷಲ್ ಹಾಕಿದ್ದೀನಿ ಅಷ್ಟೇ. ನೋಡಿ ಇವಾಗ ಮಟನ್ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ರುಚಿಯಾಗಿ ಅದ್ರದ್ದು ಹೊಗೆ ಬರ್ತಿದೆ ಅಲ್ಲ. ಸೊ ರುಚಿಯಾದಂಥ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿ.